ನಮಸ್ಕಾರ ವೀಕ್ಷಕರೇ ಅಬ್ಬಬ್ಬಬ್ಬಬ್ಬಬ್ಬ ಏನು ಸಾಂಗು ಅಂತೀರಾ, ಏನು ಲಿರಿಕ್ಸು ಅಂತೀರಾ, ಏನು ಸಾಹಿತ್ಯ ಅಂತೀರಾ. ನಮ್ಮ ಪ್ರೇಮ ಬರ್ದಿರೋದ? ಏ ಛೇ ಇಲ್ಲಪ್ಪ. ನಮ್ಮ ಪ್ರೇಮ್ ಯಾವತ್ತೂ ಈ ಥರ ಸಾಂಗ್ ಬರೆಯೋದು ನಾವು ನೋಡೇ ಇಲ್ಲ. ನಾವು ನೋಡಿದಂಥ ಪ್ರೇಮೇ ಬೇರೆ. ಜೋಗಿ ಸಿನಿಮಾದಲ್ಲಿ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆತನಕ ಮರೆಯೊಲ್ಲ ಜೋಗಿ ಅಂತ ಬರೆದಿದ್ರು. ಹಾಗೆ ಎಕ್ಸ್ಕ್ಯೂಸ್ ಮೀ ಅಂತ ತಗೊಂಡ್ರೆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಂತ ಬರೆದಿದ್ರು. ಇನ್ನು ಹೋಗ್ತಾ ಹೋಗ್ತಾ ಒಂದಷ್ಟು ಸಾಂಗ್ಗಳನ್ನ ತಾಯಿಗೋಸ್ಕರ ಅಥವಾ ತಾಯಿಗೆ ಅಂತಲೇ ಒಂದಷ್ಟು ಸಾಂಗ್ಗಳನ್ನ ಬರೆದಿದ್ದಂತಹ ಪ್ರೇಮು, ಆ ಥರ ಪ್ರೇಮನ ನಾವು ನೋಡಿದ್ದು. ಇದ್ಯಾರೋ ಬೇರೆ ಪ್ರೇಮ್ ಇರಬೇಕಾ? ನಾವು ನೋಡಿರೋ ಪ್ರೇಮು ಈ ಸಾಂಗೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ. ನಿಮ್ಗೇನು ಅನ್ಸುತ್ತೆ? ಅಂದರೆ ಅದೇ ಪ್ರೇಮ್ ಬರ್ದಿರೋದ ಈ ಸಾಂಗ್ನ? ನಿಜವಾಗ್ಲೂ ಈ ಸಾಹಿತ್ಯನ ಅವರೇ ಬರೆದು ಅವರೇ ಆಡಿದಾರ? ನನಗೇನೋ ಡೌಟ್ ಇದೆಯಪ್ಪ. ಸರಿ, ಈಗ ವಿಷಯಕ್ಕೆ ಬರೋಣ ಬನ್ನಿ ವೀಕ್ಷಕರೇ. ನಟ ಧ್ರುವ ಸರ್ಜಾ ಅವರು ಅಭಿನಯಿಸಿರುವಂತಹ, ಪ್ರೇಮ್ ಅವರು ಆ್ಯಕ್ಷನ್ ಕಟ್ ಹೇಳಿರುವಂತಹ KVN ಚಿತ್ರಸಂಸ್ಥೆ ನಿರ್ಮಾಣ ಮಾಡಿರುವಂತಹ KD ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಆಲ್ರೆಡಿ ಈ ಒಂದು ಸಿನಿಮಾದಿಂದ ಒಂದು ಸಾಂಗ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ, ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ ಅನ್ನುವಂಥ ಒಂದು ಸಾಂಗು ರೀಕ್ರಿಯೇಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ರೀಚ್ ಸಿಕ್ಕಿತ್ತು, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿತ್ತು. ಮೊನ್ನೆ ಅಷ್ಟೇ ನಾವು ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತೀವಿ ಅಂತಂದಾಗ ಜನರಿಗೆ ಒಂದಷ್ಟು ಕುತೂಹಲ, ಒಂದಷ್ಟು ನಿರೀಕ್ಷೆ. ಓ, ಪ್ರೇಮ್ ಸಾಂಗ್ ಬರ್ತಾ ಇದೆ, ಈ ಸಲ ಯಾವ ಥರ ಸಾಂಗ್ ಬರಿತಾ ಇದ್ದಾರೆ, ಯಾವ ರೀತಿ ಇರ್ಬೋದು ಸಾಂಗು ಅನ್ನುವಂಥ ಒಂದು ಕುತೂಹಲ ಇತ್ತು. ಯಾವುದೇ ಸಾಂಗ್ ತಂದ್ರೂ ಅಥವಾ ಯಾವುದೇ ಸಾಂಗ್ ಬರೆದ್ರೂ ಚೆನ್ನಾಗಿರುತ್ತೆ ಬಿಡಪ್ಪ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ ಯಾಕೋ ಆ ನಂಬಿಕೆಯನ್ನು ಹುಸಿಯಾಗಿದ್ದಂತೆ ಕಾಣಿಸ್ತಿದೆ. ಜೊತೆಗೆ ಸಾಕಷ್ಟು ಟೀಕೆಗಳು ಹಾಗೆ ಟ್ರೋಲ್ ಆಗುತ್ತಿರುವ ಒಂದು ಸಾಂಗು ಸರಸೆ ಸರಸೆ ನಿನ್ನ ಸೆರಗನ್ನ ಅಂತ ಮತ್ತೊಂದು ಸಾಂಗ್ನ ಬಿಡುಗಡೆ ಮಾಡಿ ಆ ಚಿತ್ರತಂಡದಿಂದ ಈಗ ಭಾರಿ ಮುಖಭಂಗ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಾಂಗು ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬೇರೆ ಬೇರೆ ಟೈಟಲ್ ಮೂಲಕ ರಿಲೀಸ್ ಮಾಡಲಾಗಿದೆ. ಕನ್ನಡದಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ಸಾಂಗು ಭಾರಿ ಟೀಕೆಗೆ ವ್ಯಕ್ತವಾಗಿದೆ. ಅದು ನೀವು ಹಲವಾರು ಕಡೆ ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ. ಹಿಂದಿಯಲ್ಲೂ ಕೂಡ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಲ್ಲಿನ ಲಿರಿಕ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ ಅಥವಾ ಗಮನಿಸಿ, ಇದೇನಪ್ಪ ಹಿಂಗೆ ಬರ್ದವ್ರೆ, ಇದೇನಪ್ಪ ಕೇಳೋದಕ್ಕೆ ಈ ಥರ ಇದೆ ಅಂದರೆ ಒಂದಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂಥರ ದ್ವಂದ್ವ ಅರ್ಥವನ್ನು ಕೊಡುತ್ತೆ, ಅಂದರೆ ಡಬಲ್ ಮೀನಿಂಗ್ ಅಂತಾರಲ್ಲ, ಆ ಥರ ಒಂದು ಅರ್ಥ ಕೊಡುತ್ತೆ. ಈ ಟೀಕೆಗಳ ಪರಿಣಾಮ ಒಬ್ಬ RTI ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟಂತಹ ಮೇರೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಚಿತ್ರತಂಡಕ್ಕೆ ಒಂದು ನೋಟಿಸ್ ಕಳಿಸಿದೆ. ಹಾಗಾಗಿ ಹಿಂದಿ ಸಾಂಗ್ನ ಆಲ್ರೆಡಿ ಚಿತ್ರತಂಡ ತೆಗೆದು ಬಿಸಾಕಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯೂಟ್ಯೂಬಿಂದ. ಸರಸೆ ಸರಸೆ ನಿನ್ನ ಸೆರಗನ್ನ ಅನ್ನುವಂಥ ಹಿಂದಿ ಸಾಂಗು ಈಗ ಆಲ್ರೆಡಿ ಡಿಲೀಟ್ ಆಗಿದೆ. ಇನ್ನು ಕನ್ನಡಕ್ಕೆ ಬಂದರೆ ಕನ್ನಡದಲ್ಲಿ ಇನ್ನೂ ಪ್ರೆಸೆಂಟ್ ಇದೆ. ಯೂಟ್ಯೂಬಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಆ ಸಾಂಗ್ ಸಿಗುತ್ತೆ ನಿಮಗೆ. ಆದರೆ ಅದು ಯಾವ ಮೂಮೆಂಟಲ್ಲಿ ಅಥವಾ ಯಾವ ಕ್ಷಣದಲ್ಲಿ ಬೇಕಾದರೂ ಡಿಲೀಟ್ ಆಗ್ಬೋದು. ಅದಕ್ಕೂ ಮುಂಚೆ ಒಂದ್ಸಲ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗಾದರೆ ಅಂಥದ್ದು ಏನಿದೆ ಆ ಸಾಂಗಲ್ಲಿ? ನನಗೆ ಪ್ರೇಮ್ ಥರ ಸಾಹಿತ್ಯ ಬರೆಯೋದಕ್ಕಾಗಲಿ ಅಥವಾ ಪ್ರೇಮ್ ಥರ ಆಡೋದಕ್ಕಾಗಲಿ ನನಗೆ ಬರಲ್ಲ. ಸೊ ದಯವಿಟ್ಟು ಅದ್ರ ಬದಲಾಗಿ ನಾನೊಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ, ಆ ವಿಡಿಯೋ ಆದಮೇಲೆ ನಾನು ಬಂದು ಮಾತಾಡ್ತೀನಿ ಏನು ಕತೆ ಇದು ಅಂತ. ಮೇಲೆತ್ತಿ ಕೆಳಗಿಳಿಸಿ, ತೂತಿಕ್ತಂಗೆ ಒಳಗಿಳಿಸಿ, ಒಳಗೋಗಿ ಹೊರಗೆ ಬಂದರೆ ಖಾಲಿ. ಮೈ ಮೇಲಂತೂ ಚಲ್ಬೇಡ್ರಪ್ಪ, ಬೇಜಾರಾಯ್ತದೆ. ಮನೆಗೆ ಹೋದ್ರೆ ನಿನ್ನ ಗೊಟ್ಟು ರಟ್ಟಾಯ್ತದೆ. ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಒರೆಸ್ಬಿಡಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ನೋಡಿದ್ರಾ ಕಾಂಟ್ರವರ್ಸಿ ಸಾಂಗ್ನ? ಅಂದರೆ ಯಾವ ಥರ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ ಆ ಸಾಂಗ್ ಮೇಲೆ ಅನ್ನೋದನ್ನ ನೋಡಿದ್ರಾ? ಅಂದರೆ ಆ ಸಾಂಗ್ನಲ್ಲಿ ಈಗೇನು ನೀವು ಈ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋದ ಲೈನ್ ಇದೆ, ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಲೈನು, ಯಾವ ಕತೆ ಏನು ಅಂತ. ಒಂದು ಕ್ಷಣ ಪ್ರೇಮ್ ಅಂದಿದ ತಕ್ಷಣ ನನಗೆ ಈಗಲೂ ನೆನಪಿದೆ, ಅಥವಾ ನಾನು ಈಗಲೂ ಕೂಡ ಬೇಜಾರಾಗಿರೋ ಟೈಮಲ್ಲಿ ಅಥವಾ ಯಾರಾದರೂ ಒಬ್ಬರದ್ದು ಸಾಂಗ್ ಕೇಳಬೇಕು ಅಂತಂದಾಗ ನನಗೆ ಫಸ್ಟ್ ಮೈಂಡ್ ಬರೋದೇ ಪ್ರೇಮ್. ಯಾಕಂತಂದರೆ
ಅವ್ರ ಫಿಲಮ್ನ ನೋಡ್ತೀವೋ ಇಲ್ವೋ, ಅಥವಾ ಆ ಫಿಲಮ್ ಡೈರೆಕ್ಷನ್ ಚೆನ್ನಾಗಿರುತ್ತೋ ಇರಲ್ವೋ, ಅಥವಾ ಅವ್ರು ಏನೇ ಮಾಡಲಿ, ಆದರೆ ಜನ ಫಸ್ಟು ಪ್ರೇಮ್ಸ್ ಫಿಲಮ್ ಅಂತ ಬಂದಾಗ ಪ್ರಿಫರೆನ್ಸ್ ಕೊಡೋದು ಅಥವಾ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ಅವರ ಸಾಂಗ್ಗಳಿಗೆ. ಯಾಕಂದರೆ ಆ ಥರ ಸಾಂಗ್ಗಳನ್ನ ಅವರು ಬರೀತಾರೆ, ಆ ಥರ ಸಾಂಗ್ನ ಅವರು ಆಡ್ತಾರೆ. ಸೊ ಸಾಕಷ್ಟು ಸಿನಿಮಾಗಳಿಗೆ ಸಾಕಷ್ಟು ಸಾಂಗ್ಗಳು ಈಗಲೂ ಕೂಡ ಒಂದು ಆಲ್ಬಮ್ ಕ್ರಿಯೇಟ್ ಮಾಡ್ತೀವಿ ಗುರು, ಒಂದು ಆಲ್ಬಮ್ ಕ್ರಿಯೇಟ್ ಮಾಡಿ ಅಂದರೆ ನಾನ್ ಸ್ಟಾಪ್ ಆಗಿ ಕೇಳ್ತೀವಿ ಅಂತಂದರೆ ಅದರಲ್ಲಿ ಪ್ರೇಮ್ ಸಾಂಗ್ಗಳು ಫಸ್ಟ್ ಇರ್ತವೆ, ಅಂದರೆ ಎತ್ತಿದ ಕೈ ಇರ್ತವೆ. ಸೊ ಅಂಥ ಪ್ರೇಮು ಯಾಕೆ ಈ ಥರ ಎಡವಟ್ ಮಾಡಿಕೊಂಡ್ರು ಅಂತಲೇ ಇವಾಗ ಒಂದು ದೊಡ್ಡ ಪ್ರಶ್ನೆ. ಸೊ ಎಲ್ಲವನ್ನೂ ಕೂಡ ನಾವು ವಿವರವಾಗಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂತಹ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿರ್ದೇಶಕ ಪ್ರೇಮ್ರವರ ಚೂಪಾದ ಮತ್ತು ಹರಿತವಾದ ಲೇಖನಿಯಿಂದ ಅಥವಾ ಪೆನ್ನಿಂದ ಹೊರಹೊಮ್ಮಿದ ರಸಾಮೃತ ಭಾಗವಾದ ಸರಸೆ ಸರಸೆ ನಿನ್ನ ಸೆರೆಗ ಸರಸೆ ಅನ್ನೋ ಹಾಡನ್ನು ನೀವು ಕೇಳಿದ್ರಿ ಅಲ್ವಾ. ಈ ಹಾಡಿನಲ್ಲಿ KGF ಸಂಜು ಬಾಬಾ ಹಾಗೆಯೇ ಕೆನಡಾ ಮೂಲದ ನರ್ತಕಿ ಬಾಲಿವುಡ್ ನೋರಾ ಫತೇಹಿ ಹೆಜ್ಜೆ ಹಾಕಿರುವುದು ಒಂಥರ ವಿಶೇಷ. ನಿರ್ದೇಶಕ ಪ್ರೇಮ್ರವರು ಉತ್ತರ ಭಾಗದಿಂದ ನಟಿಯರನ್ನ ತಮ್ಮ ಸಿನಿಮಾದ ಇಂತಹ ಸ್ಪೆಷಲ್ ಸಾಂಗ್ಗಳಿಗೆ ಅಥವಾ ಸ್ಪೆಷಲ್ ಹಾಡುಗಳಿಗೆ ಕರೆಸೋದು ಬಹಳ, ಅಂದರೆ ಅವ್ರನ್ನ ಕರೆತಂದು ಈ ಥರ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿಸೋದು ಅಥವಾ ನೃತ್ಯ ಮಾಡಿಸೋದು ಬಹಳ ಹಿಂದಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ, ಅದು ವಾಡಿಕೆ ಆಗೋಗಿದೆ. ಈ ಹಾಡಿನಲ್ಲಿ ಸೀರೆಯನ್ನೇ ಉಡದ ನೋರಾ ಫತೇಹಿಗೆ ಸೀರೆಯನ್ನು ಉಡಿಸಿ ನಂತರ ಸೆರಗನ್ನು ಸರಿಸುವ ಹಾಗೆ ನೋಡ್ಕೊಂಡಿರುವ ಪ್ರೇಮ್, ಓಕೆನಾ. ಪಡ್ಡೆ ಹುಡುಗರನ್ನ ಮನಸ್ಸಲ್ಲಿಟ್ಕೊಂಡು ಅವರ ಹೃದಯ ಬಡಿತವನ್ನು ಹೆಚ್ಚಿಸೋಕೆ ಆ ಮೈಂಡ್ಸೆಟ್ಟಲ್ಲಿ ಉದ್ದೇಶಪೂರ್ವಕವಾಗಿ ಹೊರತರಲಾದ ಈ ಪ್ರಮುಖ ಅಥವಾ ಈ ವಿಶೇಷ ಸಾಹಿತ್ಯ ಅಂತಲೇ ಹೇಳ್ಬೋದು. ಈ ಹಾಡಿನ ಮ್ಯೂಸಿಕನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ನಮ್ಮಲ್ಲಿ ಹೆಚ್ಚು ವಾದ್ಯಗಾರರು ಇಲ್ಲದಿರುವ ಕಾರಣ, ಅಂದರೆ ನಮ್ಮ ಹತ್ರ ಅಷ್ಟೊಂದು ಟ್ಯಾಲೆಂಟೆಡ್ ವಾದ್ಯಗಾರರು ಇಲ್ಲದಿರೋ ಕಾರಣ ಲಂಡನ್ನಲ್ಲಿ ಲೈವ್ ರೆಕಾರ್ಡಿಂಗ್ ಮೂಲಕ ಮಾಡಿಸಲಾಗಿದೆ ಅಥವಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಹಾಡಿಗೆ ನಾನಾ ಬಗೆಯ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾ ಪಂಡಿತರಿಂದ, ಸೋಷಿಯಲ್ ಮೀಡಿಯಾದಿಂದ ವ್ಯಕ್ತವಾಗ್ತಿದೆ. ನಿರ್ದೇಶಕ ಪ್ರೇಮ್ಸ್ರವರ ಈ ಹೊಸ ಆಯಾಮವನ್ನು ಸಂಭ್ರಮಿಸುವ ಸಲುವಾಗಿ ಸರಸೆ ಸರಸೆ ನಿನ್ನ ಸೆರೆಗ ಸರಸೆ ಹಾಡಿನ ಸಾಹಿತ್ಯವನ್ನು ನಿಮ್ಮೆಲ್ಲರ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೇನೆ ಅಥವಾ ಒಂದು ವಿಡಿಯೋನ ಪ್ಲೇ ಮಾಡಿದ್ದೀನಿ. ವೀಕ್ಷಕರೇ, KD ಸಿನಿಮಾದ ಈ ಹಾಡು ಸಿನಿಮಾದ ಕಥಾವಸ್ತುಗೆ ಯಾವ ರೀತಿ ಸಂಬಂಧಪಟ್ಟಿರುತ್ತೆ ಅಂತ ಗೊತ್ತಿಲ್ಲ, ಅಂದರೆ ಯಾವ ರೀತಿ ಒಂದು ಕನೆಕ್ಷನ್ ಇರುತ್ತೆ ಸಿನಿಮಾಗೆ ಅಂತಲೇ ಗೊತ್ತಿಲ್ಲ, ಅಂದರೆ ಅದು ಇಂಪಾರ್ಟೆಂಟ್ ಇತ್ತಾ ಅಲ್ಲಿ, ಬೇಕಿತ್ತಾ ಬೇಡವಾ ಅನ್ನೋದು ಗೊತ್ತಿಲ್ಲ. ಅದನ್ನು ನೀವು ಸಿನಿಮಾದಲ್ಲಿ ನೀವೆಲ್ಲವನ್ನು ನೋಡಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ನೀವು ಈ KD ಸಿನಿಮಾನ ಏಪ್ರಿಲ್ 10ನೇ ತಾರೀಕು ಚಿತ್ರಮಂದಿರಗಳಲ್ಲೇ ನೋಡಬೇಕು. ಇಲ್ಲ ಅಂತಂದರೆ, ಅಂದರೆ ಸಿನಿಮಾ ಅವತ್ತೇ ಬಿಡುಗಡೆ ಆದರೆ ಮಾತ್ರ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಹೇಳಿರೋ ಹಾಗೆ, ಅಂದರೆ ಯಾವುದೋ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಪರಮಾತ್ಮ ಒಳಗೆ ಇಳಿದಾಗಲೇ ದೃಶ್ಯಗಳನ್ನ ಬರೆಯೋದಕ್ಕೆ ಸಾಧ್ಯ, ಆವಾಗಲೇ ನಾನು ಸ್ಕ್ರಿಪ್ಟ್ನೆಲ್ಲ ಬರೆಯೋದು ಅಂತ ಹೇಳಿದರು. ಅದೇ ರೀತಿಯಾಗಿ ಈ ಸರಸೆ ಸರಸೆ ಹಾಡು ಬರೆಯುವಾಗ ನಿರ್ದೇಶಕ ಪ್ರೇಮ್ ಅವರು ಏನು ಮಾಡ್ತಿದ್ರು ಅಥವಾ ಯಾವ ಗುಂಗಿನಲ್ಲಿದ್ದರು ಅಥವಾ ಏನು ಯೋಚನೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಿಲ್ಲ. ಹಾಗೆ ನೋರಾ ಫತೇಹಿ ಅವರು ಲೈವ್ ಬಂದು ಇದು ತೀವ್ರವಾಗಿ ಕಾಂಟ್ರವರ್ಸಿ ಆಗ್ತಿರುವ ಕಾರಣ ಈ ಸಾಂಗ್ ಈ ಥರ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಾಗಿಲ್ಲ, ಪ್ರೊಡಕ್ಷನ್ ಟೀಮ್ ಆಗಲಿ ಅಥವಾ ಡೈರೆಕ್ಷನ್ ಟೀಮ್ ಆಗಲಿ ಯಾವುದೇ ಮಾಹಿತಿ ನನಗೆ ಕೊಟ್ಟಿರಲಿಲ್ಲ, ಅಂದರೆ ಈ ಸಾಂಗ್ ಈ ಥರ ಇದೆ, ಇದ್ರ ಅರ್ಥ ಈ ಥರ ಬರುತ್ತೆ ಆ ಥರ ಅಂತೇಳಿ ಯಾವುದೇ ಒಂದು ಮಾಹಿತಿನ ನನಗೆ ಕೊಟ್ಟಿರಲಿಲ್ಲ. ಅದಕ್ಕಾಗಿ ನಾನು ಆ ಸಾಂಗ್ನ ಮಾಡೋದಕ್ಕೆ ಒಪ್ಕೊಂಡೆ, ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ, ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಅಂತ ಅವರು ಲೈವ್ ಬಂದು ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಎಂಡ್ ಆಫ್ ದಿ ಡೇ ಏನು ಗೊತ್ತಾ, ಪ್ರೇಮ್ ಅವರಿಗೆ ಈ ಥರದೊಂದು ಸಾಂಗ್ ಬೇಕಿತ್ತ, ಅದಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ ಈ ಸಾಂಗ್ ಬೇಕಿತ್ತ, ಈ ಥರದ ಸಾಂಗ್ ಒಂದು ಬೇಕಿತ್ತ ನಮಗೆ. ಎಂತೆಂಥ ಸಾಂಗ್ ಬರೆದಿರುವಂತಹ ಪ್ರೇಮ್ರವರು ಈ ಥರನೂ ಸಾಂಗ್ ಬರೀತಾರ ಅನ್ನೋದೇ ಒಂದು ಆಶ್ಚರ್ಯ. ಸೊ ನಿಮಗೆ ಈ ಹಾಡಿನ ಬಗ್ಗೆ ಹಾಗೆಯೇ KD ಸಿನಿಮಾದ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಡೀಟೇಲ್ಡಾಗಿ ಕಮೆಂಟ್ ಮಾಡಿ. ಕ್ಲೀನಾಗಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಉದ್ದ ಲೈನ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ, ಇನ್ನಷ್ಟು ಬೇರೆ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ
ನಮಸ್ಕಾರ.